ನಿಜ ನನ್ನ ಲೈಫಲ್ಲಿ ಆಗಿರೋದು. ಬಟ್ ಪ್ಲೀಸ್ ಜಡ್ಜ್ ಮಾಡಬೇಡಿ. ಮೊದಲೊಂದು ಚಿಕ್ಕ ಅಂಗಡಿ ಇತ್ತು ಇಲ್ಲಿ. ನಾನು ದಿನ ಸಂಜೆ ಸ್ಕೂಲಿಂದ ಹೋಗುವಾಗ ಅವ್ರ ಅಂಗಡಿಯಿಂದ ಪೆಪ್ಸಿನೋ ಚಾಕ್ಲೇಟೋ ತಗೊಂಡು ತಿನ್ಕೊಂಡು ಹೋಗ್ತಾ ಇರ್ತಿದ್ದೆ. ಇವಾಗ ತೆಗೆದುಬಿಟ್ಟಿದ್ದಾರೆ ಅಂಗಡಿ. ನನಗೊಂಥರ ಖುಷಿ ಆಗ್ತಾ ಇದೆ. ನೋ, ದಿಸ್ ಇಸ್ ನಾಟ್ ಅ ಸ್ಯಾಡ್ ಎಮೋಷನಲ್ ವಿಡಿಯೋ. ಹೇಟ್ ಮಾಡ್ಬೋದು ನೀವು ನನಗೆ, ಬಟ್ ದಿಸ್ ಇಸ್ ಪರ್ಸನಲ್ ಟ್ರಾಜಿಕ್ ಎಕ್ಸ್ಪೀರಿಯನ್ಸ್. ಓಕೆ, ನಂಗೆ ಅವತ್ತು ಯಾಕೆ ಅಂತ ಗೊತ್ತಾಗಲಿಲ್ಲ. ಬಟ್ ನನ್ನ ಫ್ರೆಂಡ್ಸ್ ಯಾರು ಅಂಗಡಿ ಹೋಗ್ತಾ ಇರಲಿಲ್ಲ. ಅಲ್ಲೊಬ್ಬ ಮುದುಕ ಕುತ್ಕೊಂಡಿರ್ತಿದ್ದ. ನಂಗೆ ಅವ್ನು ನೋಡಿದ್ರೆ ಒಂಥರ ಸ್ಯಾಡ್ ಬಂದಂಗೆ ಆಗ್ತಾಯಿತ್ತು, ಕ್ರೈ ಬಂದಂಗೆ ಆಗ್ತಾಯಿತ್ತು. ಯಾಕೆ ಇವ್ರ ಅಂಗಡಿ ಯಾರು ಹೋಗ್ತಿಲ್ವಲ್ಲ ಅಂತ ಹೇಳಿ. ಬಟ್ ನಾನು ಹೋಗ್ತಿದ್ದೆ. ಬಟ್ ಅದು ಕುತ್ರ ಸಿಕ್ತು. ಒನ್ ಫೈನ್ ಡೇ ಆ ದಿನ ಬಂದ್ಬಿಡ್ತು. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತಾ ಇತ್ತು. ನಾನು ಅರ್ಜೆಂಟಾಗಿ ಮನೆಗೆ ಹೋಗಿ ಮ್ಯಾಚ್ ನೋಡ್ಬೇಕಲ್ಲ ಅಂತ ಸ್ಕೂಲ್ ಬಿಟ್ಟು ಓಡ್ತಾ ಇದ್ದೀನಿ. ಹೋಗುವಾಗ ಅಂಕಲ್ ಅಂಗಡಿ, ಅಂಕಲ್ ಒಂದು ಪೆಪ್ಸಿ ಕೊಡಿ ಅಂತ ₹1 ಇಟ್ಟರೆ ಅಂಕಲ್ ಟೆನ್ಷನ್ ಆಗ್ಬಿಟ್ಟಿದ್ದಾರೆ. ಯಾಕೆ ಅಂತ ನೋಡಿದ್ರೆ ಅಂಕಲ್ ಮನೆಯಿಂದ ಟಿವಿ ಕಾಣಿಸ್ತಾ ಇತ್ತು. ಟಿವಿಲಿ ಮ್ಯಾಚ್ ನಡೀತಾ ಇತ್ತು. ಅಂದ್ರೆ ಅವರು ಮನೆ ಮುಂದ್ಗಡೆನೇ ಅಂಗಡಿ ಮಾಡ್ಕೊಬಿಟ್ಟಿದ್ರು. ಬಟ್ ನಂಗೆ ಸ್ಕೋರ್ ನೋಡ್ಬೇಕಲ್ವಾ. ಅಂಕಲ್ ಆಫರ್ ಮಾಡಿದ್ರು, ಬಾರಪ್ಪ ಒಳಗಡೆ ಬಂದು ಮ್ಯಾಚ್ ನೋಡು ಅಂತಂದ್ರು. ಇಲ್ಲ ಅಂಕಲ್, ನಾನು ಈ ಥರ ಯಾರ್ಯಾರ್ದು ಮನೆಗೆ ಹೋಗಲ್ಲ, ಪೇರೆಂಟ್ಸ್ ಬೈತಾರೆ ಅಂತ ನಾನು ಹೇಳಬೇಕಲ್ವಾ. ನಾನು ಹೇಳಿಲ್ಲ, ಒಳಗಡೆ ಹೋದೆ, ಬಾಯಿ ತಕ್ಕಡು ಮ್ಯಾಚ್ ನೋಡ್ತಾ ನಿಂತಿದ್ದೀನಿ. ಅಂಕಲ್ ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ಟಿದ್ದಾರೆ. ಒಂದು ಬಾಲಿಗೆ 3 ರನ್ ಬೇಕು. ಬಾಲರ್ ಓಡಬದ್ ಬಾಲ್ ಆಗ್ತಾ ಇದ್ದೇನೆ. ಧೋನಿ ಬ್ಯಾಟಿಂಗು, ಧೋನಿ ಎತ್ತಿ ಹಿಂಗೆ ಬೇಸ್ದ 6. ನಾನು ಅಂತ ಹಿಂಗಡಿತಿರ್ ನೋಡ್ತಾರೆ. ಅಂಕಲ್ ನನಗಿಂತ ಎಕ್ಸೈಟ್ ಆಗಿಬಿಟ್ಟಿದ್ದಾರೆ. ಪ್ಯಾಂಟ್ ಬಿಚ್ಕೊಂಡು ನಿಂತು ಬಿಟ್ಟಿದ್ದಾರೆ. ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗಲಿಲ್ಲ. ಬಟ್ ಎಕ್ಸೈಟ್ಮೆಂಟಲ್ಲಿ ಓಪನ್ ಮಾಡಿರೋ ಬಾಯಿನ ಮೊದಲು ಕ್ಲೋಸ್ ಮಾಡ್ಕೊಂಡೆ. ಶಕ್ತಿಮಾನು ಲ್ಯಾಂಡ್ ಆದಾಗ ಹೇಗೆ ಸೊಂಟದ ಮೇಲೆ ಕೈ ಹಾಕೊಂಡು ನಿಲ್ತಾರೋ ಹಾಗೆ ನಿಂತಿದ್ರು ಅಂಕಲ್. ಐ ವಾಸ್ ಸಚ್ ಇನ್ನೋಸೆಂಟ್ ಸೌಲ್. ನನ್ನ ಸಿಲೆಬಸ್ಸಲ್ಲಿ ಇದ್ದು ಕಿಸ್ಕೊಟ್ರೆ ಮಕ್ಕಳಾಗ್ಬಿಡುತ್ತಂತ. ಅಂಕಲ್ ಹತ್ರ ಇಷ್ಟೊಂದು ಮ್ಯಾಟ್ರ್ ಇದೆ ಅಂತಲೇ ನಂಗೆ ಗೊತ್ತಾಗಲಿಲ್ಲ. ಅವಾಗಲೂ LGTV ಕಾನ್ಸೆಪ್ಟ್ ಇತ್ತು ಅಂತ ನಂಗೆ ಇವಾಗ ಗೊತ್ತಾಗ್ತಾ ಇದೆ. ಅವತ್ತು ನನಗೆ 2 ವಿಷಯ ಅರ್ಥ ಆಯಿತು. ಒಂದು, ನನ್ನ ಫ್ರೆಂಡ್ಸ್ ಯಾರು ಯಾಕೆ ಈ ಮುದುಕನ ಅಂಗಡಿಗೆ ಹೋಗಲ್ಲ. 2ನೇದು, ರನ್ನಿಂಗ್ ರೇಸಲ್ಲಿ ನಿಂತರೆ ನನಗೆ ಒಳ್ಳೆ ಫ್ಯೂಚರ್ ಇದೆ ಅಂತ. ಅಲ್ಲಿಂದ ಓಡಿದೆ, ಜೀವ ಬಿಟ್ಟು ಓಡಿದೆ, ಮಕ್ಕಳಿಗೆ ಕಾಲು ತಾಕ್ಸಿ ಓಡಿದೆ. ಅರ್ಧ ಗಂಟೆಲಿ ಯೂಶ್ವಲಿ ಮನೆಗೆ ರೀಚ್ ಆಗ್ತಿದ್ದವು ನಾನು. 10 ನಿಮಿಷದಲ್ಲಿ ಮನೆಗೆ ಲ್ಯಾಂಡ್ ಆಗಿದ್ದೀನಿ. ಯಾವ ಲೆವೆಲಿಗೆ ಟ್ರೋಮಾ ಆಯಿತು ಅಂತಂದರೆ, ನೆಕ್ಸ್ಟ್ ಡೇ ಇಂದ ಸ್ಕೂಲಿಗೆ ಹೋಗೋ ದಾರಿನೇ ಚೇಂಜ್ ಮಾಡಿಬಿಟ್ಟೆ. ಐ ಥಾಟ್ ಐ ಆಮ್ ದ ಓನ್ಲಿ ಒನ್. ಬಟ್ ನೆಕ್ಸ್ಟ್ ಡೇ ಫ್ರೆಂಡ್ಸ್ ಮುಖ ನೋಡಿದಾಗ ಗೊತ್ತಾಯಿತು ನಂಗೆ ಒಬ್ಬನಿಗೆ ಅಲ್ಲ. ಅವತ್ತು ನಾನು ಅಸಹಾಯಕನಾಗಿದ್ದೆ. ಆದರೆ ಅವತ್ತೇ ಡಿಸೈಡ್ ಮಾಡಿದ್ದೆ, ಒನ್ಸ್ ಐ ವಿಲ್ ಬಿ ದೊಡ್ಡವ ಆ್ಯಂಡ್ ಐ ವಿಲ್ ಕಮ್ ಬ್ಯಾಕ್ ಟು ಯೋರ್ ಮುದ್ಕ ಆ್ಯಂಡ್ ಐ ವಿಲ್ ಫಾಟ್ ಟು. ಬಟ್ ದಿಸ್ ಇಸ್ ವಾಟ್ ದೇ ವಾಂಟೆಡ್. ಅಂದರೆ ಇವತ್ತೇನಾದರೂ ನಾನು ಆ ಮುದ್ಕನ ಮನೆಗೆ ಹೋಗಿ ಏನು ನಿನಗೆ ಅದು ಮ್ಯಾಚ್ ತೋರ್ತೀನಿ, ಚಾಕ್ಲೇಟ್ ಕೊಡ್ತೀನಿ ಅಂತೇಳಿ ಏನು ಕೊಡೋಕೆ ಬಂದಿದೆ, ನೋ ಐ ವಿಲ್ ಫಕ್ ಯು ಅಂತಂದ್ರೆ ಓ ಫೈನಲಿ ಎಸ್ ಪ್ಲೀಸ್ ಅಂತಾರೆ ಅವರು. ಸೊ ಐ ಕಾಂಟ್ ಫಕ್. ಅಂದರೆ ರಿವೆಂಜ್ ಥರ ಏನು ಮಾಡೋಕ್ಕೆ ಆಗಲ್ಲ. ಹಾಗಾದರೆ ರಿವೆಂಜ್ ತಗೊಳ್ಳೋಕೆ ಆಗಲ್ಲ. ನಿಮ್ಗೆ ಸೋತಾಗ ಬಿಡೋದಕ್ಕಲ್ಲ. ನೋ, ಈಶ್ವರ್ ಅಲ್ಲ ಜೀಸಸ್ 3 ಸೇರಿ ಕೊಲಾಬ್ರೇಷನ್ ಮಾಡಿ ಇವತ್ತು ಆಮೇಲೆ ಅಂಗಡಿಯನ್ನು ಧ್ವಂಸ ಮಾಡಿದ್ದಾರೆ. ಕರ್ಮ ಇಸ್ ಅ ಬಿಚ್ ಆಫ್ ಯು. ನೋ, ಐ ಡೋಂಟ್ ಯು ಬಿಟಾಕ್ ಸಾಲ.